ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಮಾನಸಿಕವಾದಂತಹ ಬೇಸರದಿಂದ ಎಲ್ಲ ಕೆಲಸಗಳು ಹಾಳಾಗುತ್ತೆ. ಮನಸ್ಸು ಯಾಕೋ ಸರಿ ಇಲ್ಲ, ಆ ಒಂದು ಕಾರಣದಿಂದ ಆಗಬೇಕಾದಂತಹ ಕೆಲವು ಕೆಲಸಗಳು ಕೂಡ ಕೈತಪ್ಪಿ ಹೋಗುವಂಥದ್ದು, ಆ ಕೆಲಸದಲ್ಲಿ ಗುಣಮಟ್ಟ ಇಲ್ಲದೆ ಇರತಕ್ಕಂಥದ್ದು, ಕೆಲಸಗಳು ಹಾಳಾಗ್ತಕ್ಕಂಥದ್ದು, ಬೇರೆಯವರಿಂದ ಮಾತನ್ನು ಕೇಳಬೇಕಾದಂತಹ ಕೆಲವು ಕೆಲಸಗಳು, ಹೀಗೆಲ್ಲ ನಿಮಗೆ ತೊಂದರೆಗಳು ಸಂಭವಿಸಬಹುದು ಅಂತಕ್ಕಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಕಾದಾಟ, ಜಗಳಕ್ಕೆ ಅವಕಾಶ ಇದೆ. ವೈಯಕ್ತಿಕವಾಗಿ ನಿಂದನೆಯನ್ನು ಮಾಡಿಕೊಳ್ತಕ್ಕಂಥದ್ದಿದೆ. ಮುಂದಿನ ದಿನಮಾನದಲ್ಲಿ ಅದು ನಿಮ್ಮ ಪ್ರೀತಿ ಪ್ರೇಮಕ್ಕೆ ಭಂಗವನ್ನು ತರತಕ್ಕಂತಹ ಸೂಚನೆಗಳು ಕೂಡ ಕಾಣ್ತಾ ಇದೆ ಅಂತ ಅರ್ಥ. ಪ್ರಯಾಣ ಬೇಡ, ಕೆಲಸದಲ್ಲಿ ಬೇಜವಾಬ್ದಾರಿಯೂ ಬೇಡ. ಜವಾಬ್ದಾರಿಯಿಂದ ಮಾಡಬೇಕಾದಂತಹ ಕೆಲಸಗಳಿರುತ್ತೆ, ಅದನ್ನು ಬಿಟ್ಟು ನಾನೆಲ್ಲೋ ಸುತ್ತಾಟಕ್ಕೆ ಹೋಗ್ತೀನಿ, ಇನ್ಯಾವುದೋ ಪ್ರವಾಸಕ್ಕೆ ಹೋಗ್ತೀನಿ ಅಂತಂದರೆ ಅದು ತಪ್ಪಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಆಹಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಹೊಸ ರುಚಿಯಿಂದ ನಿಮಗೆ ತೊಂದರೆಯಾಗುತ್ತೆ. ಏನೋ ಹೊಸದಾಗಿ ನಾನೇನೋ ಪ್ರಯತ್ನವನ್ನು ಮಾಡ್ತೀನಿ ಅಥವಾ ಒಂದು ಅನುಭವಕ್ಕೆ ತಗೊಳ್ತೀನಿ ಅಂತ ಹೇಳಿ ಯಾವುದೋ ನಿಮಗಲ್ಲದ ಆಹಾರವನ್ನು ಸೇವಿಸಿದಾಗ ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಅಪಶಕುನದಿಂದ ತೊಂದರೆ ಅಂತ ಹೇಳಿ ಅನ್ನಿಸ್ಬೋದು. ಕೆಲವು ಶಕುನಶಾಸ್ತ್ರದಲ್ಲಿ ಕೆಲವು ವಿಚಾರಗಳನ್ನು ಇದು ಶುಭ ಶಕುನ, ಇದು ಅಪಶಕುನ ಅಂತ ಹೇಳಿ ನಿರ್ಧಾರವನ್ನು ಮಾಡಿರುವಂಥದ್ದಿದೆ. ಆ ರೀತಿ ಯಾವುದೋ ನಮ್ಮ ಪಾರಂಪರ್ಯವಾಗಿ ಹಿರೀಕರು ಹೇಳಿ ಕೇಳಿ ನಡೆಸ್ಕೊಂಡು ಬಂದಂತಹ ಕೆಲವು ವಿಚಾರಗಳಲ್ಲಿ ಅಪಶಕುನ ಅಂತ ಹೇಳಿ ಗೊತ್ತಾಗಿದ್ದು ನಿಮಗೆ ತೊಂದರೆಯನ್ನು ಉಂಟು ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಆ ಸೂಚನೆ ಸಿಗ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ಆ ದಿವಸವೆಲ್ಲ ಏನೋ ಒಳಿತು ಅನ್ನುವಂಥದ್ದನ್ನು ನೋಡಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನು ಅಪಶಕುನ ಅಂತ ಹೇಳಿ ನಿರ್ಧಾರ ಮಾಡ್ತಕ್ಕಂಥದ್ದು. ಈ ರೀತಿಯಾದಾಗ ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ, ಯಾವ ಅಪಶಕುನದಿಂದ ನನಗೇನು ಆಪತ್ತು ಕಾಡಿದೆಯೋ ಅಥವಾ ಕೆಟ್ಟದಿದೆಯೋ ಅದೆಲ್ಲ ನಿವೃತ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ವಾಹನ ಚಾಲನೆಯನ್ನು ಮಾಡೋದರಿಂದ ಆಪತ್ತಿದೆ, ಅಪಘಾತ ಸಂಭವವಿದೆ ಅಥವಾ ವಾಹನಕ್ಕೆ ತೊಂದರೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಸೂಚ್ಯವಾಗಿ ತಿಳಿಯುವಂಥದ್ದು. ಹಾಗಾದರೆ ಏನು ಮಾಡಬೇಕು? ಆ ರೀತಿ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ವಾಹನ ಚಾಲನೆ ಮಾಡುವುದನ್ನು ಬಿಡಬೇಕು. ಅಥವಾ ಪ್ರಯಾಣವನ್ನು ಮಾಡುವಾಗ ಕೆಂಪು ವಸ್ತ್ರದ ಧಾರಣೆ ಬೇಡ ಅಂತ ಅರ್ಥ. ಆದಾಯದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತೀರಿ. ನೀವು ಅದಕ್ಕೇನು ಅಂಜೋದಿಲ್ಲ. ನನಗೊಟ್ಟಿನಲ್ಲಿ ಏನು ಬರಬೇಕೋ ಅದು ಬರಲೇಬೇಕು, ನನ್ನ ಲಾಭ ನನ್ನ ಗಳಿಕೆ ನನಗೆ ಮುಖ್ಯ, ಮರ್ಯಾದೆ ಅಲ್ಲ ಅನ್ನುವ ಸ್ಥಿತಿಗೆ ಇಳಿದಾಗ ಯಾರೂ ಕೂಡ ನಿಮ್ಮನ್ನು ತಡೆಯೋಕ್ಕಾಗೋದಿಲ್ಲ. ಆಗ ಮರ್ಯಾದೆಯನ್ನು ಕಳ್ಕೊಳ್ಬೇಕಾಗತ್ತೆ. ದೈಹಿಕ ಮಾನಸಿಕವಾದಂತಹ ಒತ್ತಡಗಳು ನಿಮಗೆ ಅಷ್ಟೊಂದು ಸಮಾಧಾನವನ್ನು, ಯಾವುದೇ ಕೆಲಸಕ್ಕೆ ಹೆಚ್ಚಿನ ಒಂದು ಉತ್ಸಾಹವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಮನಸ್ಸಿನ ಮೇಲೂ ಪ್ರಭಾವ ಪರಿಣಾಮಗಳಾಗತ್ತೆ, ಶರೀರದ ಮೇಲೂ ಕೂಡ ಆಗುತ್ತೆ. ಏನೋ ಒಂದು ರೀತಿಯ ಜಾಡ್ಯ ನಿಮ್ಮನ್ನು ಆವರಿಸ್ತಕ್ಕಂಥದ್ದಾಗತ್ತೆ. ಹೊಸ ಸಾಧನೆಗಳನ್ನು ಮಾಡೋದಕ್ಕೆ ಪ್ಲಾನ್ ಮಾಡ್ತೀರಿ, ಕೇವಲ ಮಾತಾಗ್ಬಿಡುತ್ತೆ ಅಷ್ಟೆ. ಹಲವಾರು ವಿಚಾರಗಳನ್ನೆಲ್ಲ ಯೋಜನೆಗಳಾಗಿ ಹಾಕ್ತೀರಿ, ಕಾರ್ಯರೂಪಕ್ಕೆ ಬರಬೇಕಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ನೀವು ಎಷ್ಟು ಯೋಜನೆಗಳನ್ನು ಹಾಕಿದ್ರಿ ಅನ್ನೋದು ಮುಖ್ಯ ಆಗೋದೇ ಇಲ್ಲ. ಕಾರ್ಯರೂಪಕ್ಕೆ ಯಾವುದು ಬಂತು, ಅದರಿಂದ ನಿಮಗೇನು ಅನುಕೂಲ ಆಯಿತು, ಯಾವುದನ್ನು ಸಾಧನೆ ಮಾಡಿದ್ರಿ, ಯಾವುದರಲ್ಲಿ ಗುರಿ ಮುಟ್ಟಿದ್ರಿ, ಯಾವುದನ್ನು ಕೊನೆ ತಲುಪಿಸಿದ್ರಿ, ಅದು ಬಹಳ ಮುಖ್ಯವಾಗುತ್ತೆ. ಮಕ್ಕಳ ಯಶಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಮಕ್ಕಳ ಭವಿಷ್ಯ ಏನು, ಮುಂದೆ ಅವರು ಏನಾಗಬೇಕು, ಯಾವ ರೀತಿಯಲ್ಲಿ ಅವರ ಜೀವನವನ್ನು ಅವರು ಸಾಗಿಸಬೇಕು, ಏನೆಲ್ಲ ಮಾಡಬೇಕು, ಅದರ ಬಗ್ಗೆ ಆಲೋಚನೆಗಳು ಹೆಚ್ಚಾಗತ್ತೆ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಬಿಲ್ವ ಪತ್ರೆಯಿಂದ ಮೃತ್ಯುಂಜಯನನ್ನು ಅರ್ಚನೆ ಮಾಡಿ, ಪ್ರಾರ್ಥನೆ ಮಾಡಿ, ಇಲ್ಲ ತುಂಬೆ ಹೂವಿನಿಂದ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ತಂದೆ ಮಕ್ಕಳ ಸಂಬಂಧ ಚೆನ್ನಾಗಿರುವ ಹಾಗೆ ಪ್ರಯತ್ನಪೂರ್ವಕವಾಗಿ ನಡ್ಕೊಳ್ಬೇಕು. ತಂದೆಯವರ ಜೊತೆಯಲ್ಲೂ ನಿಷ್ಠುರ ಆಗಬಾರ್ದು, ಮಕ್ಕಳ ಜೊತೆಯಲ್ಲೂ ಕೂಡ ನಿಷ್ಠುರವಾಗಬಾರ್ದು. ಯಾರೂ ಉದ್ದೇಶಪೂರ್ವಕವಾಗಿ ನಿಷ್ಠುರ ಆಗೋದಿಲ್ಲ. ಯಾವುದೋ ವ್ಯಾವಹಾರಿಕವಾದಂತಹ ವಿಚಾರಗಳು ಬಂದಾಗ, ಕೆಲವು ಮಾತುಕತೆಗಳು ಬಂದಾಗ, ಅಭಿಪ್ರಾಯಗಳನ್ನು ಬಂದಾಗ ವ್ಯತ್ಯಾಸಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ಅದನ್ನು ದ್ವೇಷವಾಗಿ ಪರಿಗಣಿಸಬಾರ್ದು.
ಅಥವಾ ದ್ವೇಷವಾಗಿ ಮುಂದುವರಿಸ್ಕೊಂಡು ಹೋಗಬಾರ್ದು. ಆ ಕ್ಷಣದಲ್ಲಿ ತಿಳಿಬೇಕಾದಂತಹ ವಿಚಾರಗಳೇನಿದೆ ಆ ವಿಷಯವನ್ನು ತಿಳಿದು ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯವಾಗುವಂಥದ್ದು. ಮನೆಯಲ್ಲಿ ಆಕಸ್ಮಿಕವಾಗಿ ಏನೋ ಅವಘಡ ಸಂಭವಿಸ್ಬೋದು. ಏನೇ ಎಚ್ಚರಿಕೆ ವಹಿಸಿದರೂ ಕೂಡ ಆ ರೀತಿ ಘಟಿಸುವಂಥದ್ದು ಘಟಿಸಿಯೇ ಹೋಗುತ್ತೆ. ಇದು ನಮ್ಮ ಗ್ರಹಚಾರದ ಫಲ ಅಂತ ಹೇಳಿ ಭಾವಿಸಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕೇ ಹೊರತು ಅಲ್ಲಿ ದ್ವೇಷ ಮಾಡಿ ಸಿಟ್ಟಿಗೆದ್ದು ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದು. ಮಕ್ಕಳ ಸಲಹೆ, ಮನೆಗೂ ಹಿರಿಯರ ಸಲಹೆ, ಮಕ್ಕಳಿಗೂ ಕೂಡ ಅದು ಅನುಕೂಲ ಇದೆ. ಅಂದರೆ ಮಕ್ಕಳೇನೋ 4 ಮಾತನ್ನು ಹೇಳಿದ್ರು, ಅದನ್ನು ತೆಗೆದುಹಾಕುವಂಥದ್ದು, ದೊಡ್ಡವ್ರು ಹೇಳಿದ್ದನ್ನೆಲ್ಲ ನಾವು ಕೇಳಬೇಕಂತ ಹೇಳಿ ಮಕ್ಕಳು ಪ್ರಶ್ನೆ ಮಾಡುವಂಥದ್ದು, ಇದು ಯಾವುದೂ ಒಳ್ಳೆಯದಲ್ಲ. ಒಳ್ಳೆಯ ವಿಷಯ ಇದೆ ಅಂತಂದರೆ ಮಕ್ಕಳು ಹೇಳಿದ್ರೇನು, ದೊಡ್ಡವ್ರು ಹೇಳಿದ್ರೇನು, ಅದನ್ನು ತಗೊಳ್ಳುವಂಥದ್ದು ನಮಗೆ ಒಳ್ಳೆಯದಾಗತ್ತೆ, ಮನೆಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಖಂಡಿತವಾಗಿ ಅದನ್ನು ತಗೊಳ್ಬೇಕು, ಸ್ವೀಕಾರ ಮಾಡಬೇಕು, ಅದರಂತೆ ನಡಿಬೇಕು. ದೊಡ್ಡವರು ಹೇಳಿದರು ಅಂತಂದರೆ ಯಾವುದೋ ಹಳೆಯ ಕಾಲದನ್ನು ಹೇಳ್ತಾರೆ ಅಂತ ಹೇಳಿ ನಾವು ಅದನ್ನು ಧೋರಣೆ ಮಾಡಿ ಕೈ ಬಿಡುವಂಥದ್ದಲ್ಲ. ಅವರ ಮಾರ್ಗದರ್ಶನ, ಅವರ ಅನುಭವದ ಮಾತು ಏನು, ನಮ್ಮ ಜೀವನಕ್ಕೆ ಎಷ್ಟರ ಮಟ್ಟಿಗೆ ಅದು ಕೊಡುವಂಥದ್ದು, ಫಲಕಾರಿಯಾಗುವಂಥದ್ದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ವಿದ್ಯೆ, ವಿವಾಹ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲ ದೂರವಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಏನೋ ಗೊಂದಲಗಳು ಅಥವಾ ಯಾವ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರ, ಇವೆಲ್ಲ ಏನೋ ಸಣ್ಣ ಪುಟ್ಟದಾಗಿದ್ದರೆ ಅವೆಲ್ಲವೂ ಕೂಡ ದೂರವಾಗ್ತಕ್ಕಂತಹ ದಿವಸ. ಹೊಸ ವ್ಯವಹಾರವನ್ನು ಕುರಿತು ಚರ್ಚೆಯನ್ನು ಮಾಡ್ತೀರಿ. ಆದರೆ ಚರ್ಚೆ ಮಾಡುವಷ್ಟೊತ್ತು ಮಾಡಿ ನಿಮ್ಮ ಸಹಕಾರ ಏನೂ ಇರೋದಿಲ್ಲ. ಅದರ ಬಗ್ಗೆ ನಿಮ್ಮ ಯಾವುದೇ ರೀತಿಯ ಅಭಿಪ್ರಾಯವನ್ನು ನೀವು ತೀರ್ಮಾನವಾಗಿ ಹೇಳೋದಿಲ್ಲ. ಹಾಗಾಗಿ ಅಷ್ಟೊತ್ತು ಕೂತು ಚರ್ಚೆ ಮಾಡಿದ್ದು ವ್ಯರ್ಥವಾಗಬಹುದು. ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು, ಮೊದಲು ಗೊಂದಲಗಳನ್ನು ದೂರ ಮಾಡಿಕೊಳ್ಬೇಕು. ಆಗ ಮಾತ್ರ ಸರಿಯಾದಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಅವಕಾಶಗಳಾಗುತ್ತೆ. ಅದಿಲ್ಲ ಅಂತಾದರೆ ಯಾವ ನಿರ್ಧಾರಕ್ಕೂ ಬರೋಕ್ಕಾಗೋದಿಲ್ಲ. ಒಂದು ವೇಳೆ ಬಲವಂತವಾಗಿ ಯಾವುದಾದ್ರು ನಿರ್ಧಾರವನ್ನು ಮಾಡಿದರೂ ಕೂಡ ಅದು ಗಟ್ಟಿಯಾಗಿ ಉಳಿಯೋದಿಲ್ಲ. ಇದನ್ನು ಆಲೋಚನೆ ಮಾಡಬೇಕಾದಂಥದ್ದಾಗತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಕ್ಕಿಕೊಳ್ಳಬೇಕಾದಂತಹ ದಿವಸವಾಗುತ್ತೆ. ನಿಮ್ಮದೇ ಆದಂತಹ ಬುದ್ಧಿವಂತಿಕೆಯನ್ನು ನೀವು ಉಪಯೋಗ ಮಾಡಲಿಕ್ಕೆ ಹೋಗಿ ಕಷ್ಟದಲ್ಲಿ ಸಿಗಹಾಕ್ಕೊಳ್ತೀರಿ. ಯಾರದ್ದೋ ಮಾತನ್ನು ಕೇಳಿ ನೀವು ಸಂಕಷ್ಟಕ್ಕೊಳಗಾಗ್ತೀರಿ. ಇದನ್ನು ಆಲೋಚನೆ ಮಾಡಬೇಕಾಗತ್ತೆ. ನಿಮ್ಮ ತಪ್ಪು ಮಾಹಿತಿಯಿಂದ ಅನರ್ಥವಾಗಿ ತೊಂದರೆಯಾಗತ್ತೆ. ಜನ ಅದನ್ನು ಗುರುತಿಸ್ತಾರೆ. ನಿಮಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗುವಂಥದ್ದಿದೆ. ನಿಮ್ಮ ಮೇಲೆ ದೊಡ್ಡವರ ಸಹಕಾರವಾಗಲಿ, ದೊಡ್ಡವರ ಒಂದು ಆತ್ಮೀಯ ಒಡನಾಟವಾಗಲಿ ಇದ್ದರೂ ಕೂಡ ನಿಮಗೆ ತೊಂದರೆ ಆಗ್ತಕ್ಕಂಥದ್ದನ್ನು ಅವರು ತಪ್ಪಿಸಲಿಕ್ಕೆ ಆಗೋದೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ವೈದ್ಯರಿಗೆ ಹಿನ್ನಡೆಯಾಗ್ತಕ್ಕಂತಹ ದಿವಸ. ನಿಮ್ಮ ವೃತ್ತಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ ಸರಿಯಾದಂತಹ ಕೆಲವು ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಸರಿಯಾದಂತಹ ಕೆಲವು ಮಾಹಿತಿಗಳನ್ನು ಪರಾಮರ್ಶೆ ಮಾಡಿ ಅದನ್ನು ರೂಢಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳು ಏನೇ ಇರಲಿ ಅದನ್ನು ಮನೆಯಲ್ಲಿ ದೊಡ್ಡವರಲ್ಲಿ ಹೇಳ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥದ್ದು. ನಾನೇ ಸರಿ ಮಾಡ್ಕೊಂಡು ಬಿಡ್ತೀನಿ ಅಂತ ಹೇಳಿ ಮುಂದುವರೆದಾದಾಗ ಇನ್ನಷ್ಟು ಮತ್ತಷ್ಟು ಸಂಕಷ್ಟಕ್ಕೆ, ತೊಂದರೆಗೆ ಸಿಗಹಾಕ್ಕೊಳ್ಬೇಕಾಗತ್ತೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.